ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ತಾಯಿನ ಪ್ರಾರ್ಥನೆ ಮಾಡಿ. ಯಾವುದೋ ಒಂದರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಎಲ್ಲದರಿಂದ ತಪ್ಪಿಸ್ಕೊಂಡ್ಬಿಟ್ವಿ ಅಂತ ಅನ್ಕೊಂಡಿದ್ದಾರೆ. ಆ ಮುತ್ತೈದೆ ತಾಯಿ ಇವರನ್ನ ಅದು ಹೇಗೆ ಕಾಪಾಡ್ತಾಳೋ ನೋಡೇ ಬಿಡೋಣ. ತಾಯಿ ಮುತ್ತೈದೆ, ನೀನು ನಮ್ಮ ತುಳಸಿನ ಕಾಪಾಡ್ಬಿಟ್ಟೆಯವ್ವ, ಕಾಪಾಡ್ಬಿಟ್ಟೆ. ನಿನ್ನ ಮಹಿಮೆ ಮುಂದೆ ನಾವೇನೂ ಅಲ್ಲ, ನಾವೆಲ್ಲರೂ ತೃಣಕ್ಕೆ ಸಮಾನ. ಬಿಚ್ಚ ಇದನ್ನ. ನನ್ನ ಮುದ್ದು ಬಾಮೈದನಿಗೆ ನನ್ನ ಮೇಲೆ ಭಯಂಕರ ಕೋಪ ಬಂದಿರೋ ಹಾಗಿದೆ. ನನ್ನನ್ನು ನೋಡ್ತಿದ್ದ ಹಾಗೆ ಉರಿದು ಬೀಳ್ತಾ ಇದ್ದಾನೆ. ನೀನ್ ಯಾವ ಸೀಮೆ ಭಾವನೋ? ನಿನ್ಗೇನಾದ್ರೂ ಮನುಷ್ಯತ್ವ ಇದೆಯಾ? ಈಗ ನೀನು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ. ನಾನು ಮನುಷ್ಯ ಅಲ್ಲ ಕಣೋ, ಮೃಗ. ಬೇಟೆಯಾಡೋಕೆ ಕಾದ್ ಕೂತಿರೋ ಮೃಗ. ನನ್ನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದ್ದ ನಿನ್ನ ಪ್ರೀತಿಯ ತುಳಸಿನ ಬೇಟೆಯಾಡಕ್ಕೆ ಹೊರಟಿರೋ ಕಾಡು ಮೃಗ. ನನ್ನನ್ನು ಒಡೆದು ಪ್ರಜ್ಞೆ ತಪ್ಪಿಸಿ ಕಟ್ಟಾಕಿದ ಮಾತ್ರಕ್ಕೆ ತುಳಸಿನ ಕೊಲೆ ಮಾಡ್ಬೋದು ಅಂತ ಅನ್ಕೊಂಡ್ಯಾ? ನೀನೆಷ್ಟು ದೊಡ್ಡ ಮುಠಾಳ ಗೊತ್ತಾ? ತುಳಸಿ ಪಕ್ಕದಲ್ಲಿ 100 ಆನೆ ಬಲ ಇರೋ ಶಿವರಾಜು ಇದ್ದಾನೆ. ಅವನನ್ನ ದಾಟಿ ನೀನ್ ತುಳಸಿನಲ್ಲ, ತುಳಸಿ ನೆರಳನ್ನು ಕೂಡ ಮುಟ್ಟಕ್ಕಾಗಲ್ಲ. ಸವಾಲ್ ಹಾಕ್ತೀಯಾ? ಆ ಶಿವರಾಜು ಅಲ್ಲ, ಅವಳನ್ನು ಹುಟ್ಟಿಸಿದ ದೇವರೇ ಬಂದ್ರು ನನ್ನಿಂದ ತುಳಸಿನ ಕಾಪಾಡಕ್ಕಾಗೋದಿಲ್ಲ. ಇವತ್ತು ಸೂರ್ಯ ಮುಳುಗೋದ್ರೊಳಗೆ ಆ ತುಳಸಿ ತಲೆ ಮಣ್ಣಲ್ಲಿ ಮಣ್ಣಾಗೋಗುತ್ತೆ. ಏಯ್, ಏನೋ ಗುರಾಯಿಸ್ತೀಯಾ? ಇವತ್ತು ಅವಳು ಪರಿಹಾರ ಪೂಜೆ ಮಾಡಕ್ ಹೋಗಿದ್ದಾಳೆ. ಇದೇ ಅವಳ ಜೀವನದಲ್ಲಿ ಕೊನೆ ಪೂಜೆ. ಅವಳನ್ನ ಮುಗಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿ ನಿಮ್ಮ ಚಿಕ್ಕಮ್ಮ ನಿನ್ನ ತಂಗಿ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಯಾರ ಕಣ್ಗೂ ಕಾಣ್ದಿರೋ ಹಾಗೆ ಅವಳನ್ನ ಮುಗಿಸಿ ಬಂದ್ಬಿಡ್ತಾರೆ. ಬಾಬಾ ಪ್ಲೀಸ್, ದಯವಿಟ್ಟು ತುಳಸಿನ ಬಿಟ್ಬಿಡಿ. ಅವಳಿಗೇನು ಮಾಡಬೇಡಿ. ನೋಡಿ, ಪೂರ್ಣಿಗೆ ಈಗಲೇ ಫೋನ್ ಮಾಡಿ ಹೇಳಿ, ತುಳಸಿಗೇನು ಮಾಡಬೇಡಿ ಅಂತ ಹೇಳಿ ಬಾಬಾ ಪ್ಲೀಸ್. ನನಗೇನು ಬೇಕಾದ್ರೂ ಮಾಡಿ, ಆದರೆ ತುಳಸಿನ ಬಿಟ್ಬಿಡಿ ಬಾಬಾ ಪ್ಲೀಸ್. ಅಳು ಚೆನ್ನಾಗಳು. ತುಳಸಿ ಸಾಯೋದಕ್ಕೆ ಮುಂಚೆನೆ ಅಳ್ತಾ ಇದೀಯಾ? ಅಳು, ಚೆನ್ನಾಗಿ ಅಳು. ಬಾಬಾ ತುಳಸಿಗೇನು ಮಾಡಬೇಡಿ ಬಾಬಾ. ಲೇ ಬಾಬಾ
ತುಳಸಿ, ನನ್ನಿಂದ ನಿನಗೆಂಥ ಸ್ಥಿತಿ ಬಂತು ತುಳಸಿ? ಶಿವರಾಜು, ಬಾರಪ್ಪ ಊಟ ಮಾಡೋ. ನನಗೂಟ ಏನು ಬೇಡ ಅತ್ತೆ. ಬೆಳಗ್ಗೆಯಿಂದ ಒಂದ್ ಹನಿ ನೀರು ಕುಡ್ದಿಲ್ಲ. ಊಟ ಮಾಡು ಬಾರಪ್ಪ. ಏನತ್ತೆ ಹೇಳ್ತಾ ಇದ್ದೀರಾ? ಪುಟ್ಟಿನ್ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಅವಳು ಪೂಜೆಗೆ ಕೂತಿದ್ದಾಳೆ ಶಿವರಾಜು. ಅವಳ ಕಷ್ಟನೆಲ್ಲ ಆ ಮುತ್ತೈದೆ ತಾಯಿ ನೋಡ್ಕೋತಾಳೆ. ನೀನು ಉಪವಾಸ ಯಾಕಿರ್ತೀಯ? ನೀನು ಊಟ ಮಾಡು. ಇಲ್ಲ ಅತ್ತೆ, ನನ್ನನ್ನು ಈ ಮುತ್ತೈದೆ ತಾಯಿ ನೋಡ್ಕೋತಾಳೆ. ನಾವ್ ಈ ಪೂಜೆನ ನಿಲ್ಲಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ವಿ, ಆದ್ರೆ ಈ ಪೂಜೆ ಮುಂದುವರಿತಾನೆ ಇದೆ. ಈಗ ಏನೇ ಮಾಡೋದು? ಮುಂದಿನ ಪ್ಲಾನ್ನ ನಾನು ಪ್ಲೇ ಮಾಡ್ತೀನಿ ಮಮ್ಮಿ. ಏನೇ ಹೇಳ್ತಿದ್ಯಾ ಪೂರ್ಣಿ? ಪೆಂಡಲ್ಗೆ ಬೆಂಕಿ ಹಚ್ಚೋದೆ ಸರಿ ಮಮ್ಮಿ. ಒಂದು ನಿಮಿಷ ಈ ಬ್ಯಾಗ್ ಹಿಡ್ಕೊ, ನಾನು ಬರ್ತೀನಿ. ಶಿವರಾಜು, ಮೇಲ್ ಬೆಂಕಿ ಬಿದ್ದಿದೆ ನೋಡು. ಸ್ವಾಮಿ, ಪೆಂಡಲ್ಗೆ ಬೆಂಕಿ ಬಿದ್ದಿದೆ. ತುಳಸಿ, ನಿಲ್ಲು ಶಿವರಾಜ್. ಅವಳನ್ನ ಮುಟ್ಟಬೇಡ. ಅವಳು ತಾಯಿ ಧ್ಯಾನನ ಮುಂದುವರಿಸ್ತೀವಿ. ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಮೇಲ್ಗಡೆ ಪೆಂಡಾಲಿಗೆ ಬೆಂಕಿ ಬಿದ್ದಿದೆ. ಅವಳು ಕೆಳಗೆ ಕೂತ್ಕೊಂಡು ಹೇಗೆ ಧ್ಯಾನ ಮಾಡೋಕ್ಕಾಗತ್ತೆ? ದಯವಿಟ್ಟು ನನ್ನನ್ನು ಈ ಸಲ ತಡಿಬೇಡಿ. ನಾನು ಅವಳನ್ನ ಕಾಪಾಡಲೇಬೇಕು. ತುಳಸಿ, ಶಿವು, ಯಾಕೆ ಅವಸರ ಪಡ್ತೀಯ? ಇದಕ್ಕೂ ಮುಂಚೆ ನಿನ್ ತಂಗಿನ ನೀನೇ ಕಾಪಾಡಿದ್ಯಾ. ಇಲ್ಲ ಸ್ವಾಮಿ, ಅವಾಗಿದ್ದ ಪರಿಸ್ಥಿತಿನೇ ಬೇರೆ, ಆದ್ರೆ ಇವಾಗಿರೋ ಪರಿಸ್ಥಿತಿನೇ ಬೇರೆ. ಇವಳನ್ನ ನಾನೇ ಕಾಪಾಡಬೇಕು. ಆ ಪರಿಸ್ಥಿತಿ ಅದು ಬೇರೆ ಇದು ಬೇರೆ ಅನ್ನೋದು ಕೇವಲ ಮನುಷ್ಯರಿಗಷ್ಟೇ. ಆದರೆ ಆ ದೇವರಿಗೆ ಎಲ್ಲ ಒಂದೇ. ಅದೆಂಥ ಸಮಸ್ಯೆನೇ ಆಗಿದ್ರು ಆ ತಾಯಿ ಎಲ್ಲ ನೋಡ್ಕೊಳ್ತಾಳೆ. ಸ್ವಾಮಿ, ಬೆಂಕಿ ಜಾಸ್ತಿ ಆಗ್ತಾ ಇದೆ. ಉರ್ದು ನನ್ನ ತುಳಸಿ ಮೇಲೆ ಬಿದ್ದೋಗುತ್ತೆ. ನೋಡಿ, ಅದನ್ನೆಲ್ಲ ಈ ಮುತ್ತೈದೆ ತಾಯಿ ನೋಡ್ಕೊಳ್ತಾಳೆ. ನೀವು ಮಾತ್ರ ತುಳಸಿಗೆ ತೊಂದರೆ ಕೊಡಬೇಡಿ. ಅಮ್ಮ ತಾಯಿ, ಇದುವರೆಗೂ ಪೂಜೆಗೆ ಬಂದಂತ ಎಲ್ಲ ಸಮಸ್ಯೆಗಳನ್ನು ನೀನೇ ಪರಿಹರಿಸಿದ್ಯಾ. ಇದನ್ನು ಕೂಡ ನೀನೇ ಪರಿಹರಿಸಬೇಕು ತಾಯಿ. ಮಮ್ಮಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಆ ಶಿವರಾಜ ತುಳಸಿಗೆ ತನ್ನ ಕೈಯಾರೆ ಕೊಳ್ಳಿ ಇಡೋ ಚಾನ್ಸ್ನ ಮಿಸ್ ಮಾಡ್ಕೋತಾನೆ. ಹೌದು ಪೂರ್ಣಿ, ಈ ಪೂಜೆ ಜೊತೆಗೆ ಆ ತುಳಸಿನೂ ಕೂಡ ಸುಟ್ಟು ಬೂದಿ ಆಗೋಗ್ತಾಳೆ. ಅಮ್ಮ ತಾಯಿ, ಮುತ್ತೈದೆ ತಾಯಿ, ಯಾಕವ್ವ ಈ ಪೂಜೆಗೆ ಇಷ್ಟೊಂದು ಸಮಸ್ಯೆ ಬರ್ತಾವೆ? ನಾವೀ ಪರಿಹಾರ ಪೂಜೆ ಮಾಡ್ಬೇಕಾ ಬೇಡವಾ? ನೀನೇ ಹೇಳು.
ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಮಮ್ಮಿ. ಸೋತ್ವಾ? ಯಾರು ಹೇಳಿದ್ದು? ಅಲ್ಲಿ ನೋಡು ಪೂರ್ಣಿ, ದೀಪನ. ಸ್ವಾಮಿ, ಈ ಭೂಮಿ ಮೇಲೆ ನನ್ನ ಕೈಯಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ ಅಂತ ಈ ತಾಯಿ ಮತ್ತೆ ಮತ್ತೆ ನಮ್ಗೆಲ್ರಿಗೂ ತೋರಿಸ್ತಾನೆ ಇದ್ದಾಳೆ. ನಂಬಿಕೆ ಅನ್ನೋದಿದ್ರೆ ಹೆದರೋ ಮಾತೇ ಇಲ್ಲ ಅನ್ನೋದನ್ನ ಈಗ ನಾನು ಅರ್ಥ ಮಾಡ್ಕೊಂಡೆ. ಕ್ಷಮಿಸಿ ಸ್ವಾಮಿ. ಮಳೆನೇ ಬರ್ದೇ ಇರುವಂಥ ಟೈಮಲ್ಲಿ ಮಳೆ ಬರ್ಸಿ ನನ್ನ ತಂಗಿ ಪ್ರಾಣನ ಈ ತಾಯಿ ಕಾಪಾಡ್ಬಿಟ್ಲು. ನೀನು ಹೇಳೋದು ವಾಸ್ತವ ಶಿವು. ನೀನು ಹೇಳ್ದಾಗೆ ಆ ದೇವಿ ಮಳೆ ತಂದು ನಿನ್ನ ತಂಗಿ ಪ್ರಾಣನ ಕಾಪಾಡಿದ್ಲು. ಆದರೆ ಅದೇ ಮಳೆಯಿಂದ ಈ ಪರಿಹಾರ ಪೂಜೆ ಅರ್ಧಕ್ಕೆ ನಿಲ್ತಾ ಇದೆ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ಮಳೆಯಿಂದ ಹೊತ್ತಿ ಉರಿತಾ ಇದ್ದಂಥ ಬೆಂಕಿ ಆರೋಯ್ತು. ಆದರೆ ಇದೇ ಮಳೆಯಿಂದ ಆ ಉರಿತಾ ಇರೋ ದೀಪನೂ ಆರೋಗ್ತಾ ಇದೆ. ಅಮ್ಮ ಮುತ್ತೈದೆ ತಾಯಿ, ನಮ್ಮನ್ನು ಕಾಪಾಡಮ್ಮ. ನಮಗ್ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿರೋ ಈ ಮಳೆಯಿಂದ ನಮಗ್ ಕೆಟ್ಟದೇನು ಆಗ್ಬಾರ್ದು ತಾಯಿ. ದಯವಿಟ್ಟು ನಮ್ಮನ್ನು ಕಾಪಾಡಮ್ಮ. ಇಂದ್ರ, ನನ್ನ ತಂಗಿ ಜೀವನದಲ್ಲಿ ಒಂದು ಸಣ್ಣ ಕಷ್ಟನೂ ಪಡಬಾರ್ದು ಅಂತ ಪ್ರತಿ ಹಂತದಲ್ಲೂ ಅವಳನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ಅವಳಿಗೆ ಒಂದು ಹುಲ್ಲು ಕಡ್ಡಿನೂ ಚುಚ್ಚದೇ ಇರೋ ಹಾಗೆ ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ಇವತ್ತು ನಾನೇನು ಮಾಡೋಕ್ಕಾಗದೆ ಸುಮ್ಮನೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಂಗಿ ನಿನ್ನ ಜೊತೆ ಸಂತೋಷವಾಗಿ ಬಾಳ್ತಾಳೆ ಅನ್ನೋ ನಂಬಿಕೆಯಿಂದ. ಈ ನಂಬಿಕೆನ ನೀನು ಯಾವಾಗಲೂ ಉಳಿಸ್ಕೋಬೇಕು ಇಂದ್ರ. ನನ್ನ ತಂಗಿ ಕಷ್ಟಪಡೋ ರೀತಿ ಮಾಡಬೇಡ. ಭಾವ, ಏನ್ ಭಾವ ನೀನು? ನನ್ನ ತಂಗಿ ಒಂದು ಜನ್ಮಕ್ಕಾಗುವಷ್ಟು ಕಷ್ಟನ ಇವತ್ತು ಒಂದೇ ದಿನ ಅನುಭವಿಸ್ತಾ ಇದ್ದಾಳೆ. ಇನ್ನು ಮೇಲೆ ನನ್ನ ತಂಗಿಗೆ ಯಾವ ಕಷ್ಟನೂ ಬರಬಾರ್ದು ಇಂದ್ರ. ಭಾವ, ಅವಳಿಗೆ ಯಾವ ಕಷ್ಟನೂ ಬರೋದಿಲ್ಲ. ಬರೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನನ್ನು ಮೀರಿ ಅಂತ ಪರಿಸ್ಥಿತಿ ಏನಾದರೂ ಬಂದ್ರೆ ಆವತ್ತು ನಾನು ಜೀವಂತವಾಗಿರೋದಿಲ್ಲ. ಇಂದ್ರ, ಸರಿ ಸರಿ, ನಾವೊಂದು ಕೆಲಸ ಮಾಡೋಣ. ಈ ಪೆಂಡಾಲ್ನ ತೆಗೆದು ಬಿಡೋಣ. ಏ ಕೆಂಪ, ಬಾ. ಹಲೋ, ಏನಾಯ್ತು ಪರಿಹಾರ ಪೂಜೆ? ಒಂದು ರಾತ್ರಿ ಒಂದು ಹಗಲೇ ಮುಗಿದೋಯ್ತು. ಯಾಕಿನ್ನು ಪೂಜೆ ನಿಲ್ಸಿಲ್ಲ? ಅಲ್ಲ, ನೀನು ನಿಮ್ಮ ಮಮ್ಮಿ ಸೇರ್ಕೊಂಡು ತುಳಸಿ ಪೂಜೆ ಚೆನ್ನಾಗಿ ನಡೀಲಿ ಅಂತ ಆ ಪೂಜೆಗೆ ಕಾವಲು ಕಾಯ್ತಾ ಇದ್ದೀರಾ? ನೋಡಿ, ನಾವು ನಮ್ಮ ಕೈಯಲ್ಲಾಗುವಂಥದ್ದು ಎಲ್ಲನೂ ಮಾಡ್ತಾ ಇದ್ದೀವಿ. ಆದರೆ ಆ ತುಳಸಿ ಎಲ್ಲದ್ರಿಂದನೂ ಹೇಗೋ ಬಚಾವಾಗ್ತಾ ಇದ್ದಾಳೆ. ಹೇಗೋ ಬಚಾವಾಗ್ತಿದ್ದಾಳೆ ಅಂದ್ರೆ ನೀವು ಸರಿಯಾಗಿ ಪ್ಲಾನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಪೂರ್ಣಿ, ಕೊಡಿಲಿ. ಅಳಿಯಂದ್ರೆ, ಈಗ ಆಗಿದ್ದನ್ನೆಲ್ಲ ನೀವು ಕೇಳಿದ್ದೀರಾ. ಮುಂದೆ ಆಗೋದನ್ನ ನಾನು ಹೇಳ್ತೀನಿ ಕೇಳಿ. ಏನಾಗುತ್ತೆ? ಪರಿಹಾರದ ಪೂಜೆ ಮುಗಿಲಿ ಬಿಡಿ. ಆದರೆ ಪೂಜೆ ಮುಗಿದ ಮೇಲೆ ಅವಳಿಗೆ ಹಾಲು ಕೊಡ್ತಾರೆ. ಆ ಹಾಲಲ್ಲಿ ವಿಷ ಮಿಕ್ಸ್ ಮಾಡ್ತೀವಿ. ಆ ವಿಷ ಮಿಕ್ಸ್ ಮಾಡಿದ ಹಾಲನ್ನು ತುಳಸಿ ಕುಡಿದ್ರೆ ಸೆಕೆಂಡಲ್ಲಿ ಅವಳ ಪ್ರಾಣ ಹೊಟ್ಟೋಗುತ್ತೆ. ಚಿಕ್ಕಮ್ಮ ಪ್ಲೀಸ್, ತುಳಸಿಗೆ ಏನು ಮಾಡಬೇಡಿ ಚಿಕ್ಕಮ್ಮ.
ಇದು ಮಿಸ್ ಆಗೋದಿಲ್ಲ ತಾನೇ? ಮಿಸ್ ಆಗೋದಿಲ್ಲ ಅಳಿಯಂದ್ರೆ. ಮಿಸ್ ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ನೀವು ಆರಾಮಾಗಿರಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಬಾಮೈದ, ಆದಷ್ಟು ಬೇಗ ನಿನ್ನ ಹುಡುಗಿ ಪ್ರಪಂಚನೇ ಬಿಟ್ಟು ಮೇಲಕ್ಕೆ ಹೋಗ್ತಾಳೆ. ಈಗ ನಿನಗೆ ಸಂತೋಷನಾ? ದೇಹಕ್ಕೆ ಎನರ್ಜಿ ಬಂದಿರಬೇಕಲ್ಲ? ಬಾಬಾ ಪ್ಲೀಸ್ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ನನ್ಗೇನು ಬೇಕಾದರೂ ಮಾಡಿ, ತುಳಸಿನ ಬಿಟ್ಬಿಡಿ. ಬಾಬಾ ಬಾಬಾ ನಿಂತ್ಕೊಳ್ಳಿ. ನೋಡಿ, ನನ್ಗೇನು ಬೇಕಾದರೂ ಮಾಡಿ, ತುಳಸಿನ ದಯವಿಟ್ಟು ಬಿಟ್ಬಿಡಿ. ಬಾಬಾ ಬಾಬಾ ಪ್ಲೀಸ್. ನಿನಗೆ ಪ್ರೀತಿ ನಶೆ ಓವರಾಗಿ ತಲೆಗೇರಿದೆ. ನೀನು ಇಲ್ಲೇ ಬಿದ್ದಿರೋ. ನಾನೇನು ಮಾಡಬೇಕೋ ಅದನ್ನು ಮಾಡ್ತೀನಿ. ಬಾಬಾ ಬಾಬಾ ನಿಂತ್ಕೊಳ್ಳಿ. ಬಾಬಾ ತುಳಸಿಗೇನು ಮಾಡಬೇಡ್ರೋ. ಯಾರಾದ್ರೂ ಇದ್ದೀರಾ? ಹೆಲ್ಪ್ ಮಾಡಿ. ತುಳಸಿಗೇನು ಮಾಡಬೇಡಿ ಬಾಬಾ. ತುಳಸಿ ತುಳಸಿ. ಸ್ವಾಮಿಗಳೇ, ಕತ್ಲೆ ಬೇರೆ ಆಗ್ತಾ ಇದೆ, ಮಳೆ ಹನಿನೂ ಬೀಳ್ತಾ ಇದೆ. ನಮ್ ತುಳಸಿ ಇನ್ನೂ ಎಷ್ಟೊತ್ತು ಹೀಗೆ ಕೂತಿರ್ಬೇಕು? ಅತ್ತೆ, ಸೂರ್ಯ ಮುಳುಗಿದ ಮೇಲೆ ಅಲ್ವಾ ಕತ್ಲೆ ಆಗೋದು? ಹೌದು, ಕತ್ಲಾಗ್ತಾ ಇದೆ. ಪೂಜೆ ಮುಗಿದ ಮೇಲೆ ತುಳಸಿ ಕಣ್ಬಿಡಬಹುದು. ಅವಳು ಕಣ್ ಬಿಟ್ಟ ತಕ್ಷಣ ಅವಳಿಗೆ ಹಾಲು ಕುಡಿಯೋದು ಕೊಡ್ತಾರೆ. ಪೂರ್ಣಿ, ಹುಷಾರು. ಇದೇ ನಮ್ಮ ಕೈಯಲ್ಲಿರೋ ಕೊನೆಯ ಅಸ್ತ್ರ. ನೀನು ಈ ವಿಷನ ಅವಳಿಗೆ ಕೊಡೋ ಹಾಲಲ್ಲಿ ಮಿಕ್ಸ್ ಮಾಡು. ನೋಡು, ಈ ಪ್ಲಾನ್ ಸೋತ್ರೆ ನಾವು ಜೀವನದಲ್ಲೇ ಸೋತ ಹಾಗೆ. ನೀನು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ಹೋಗಿ ಇದನ್ನ ಮಿಕ್ಸ್ ಮಾಡಿಬಿಟ್ ಬಾ. ಸರಿ ಮಮ್ಮಿ. ಅಮ್ಮ ತುಳಸಿ, ಸೂರ್ಯಾಸ್ತ ಆಯಿತು. ನೀನು ಕಣ್ಬಿಡ್ಬೋದು ತಾಯಿ. ನಿಧಾನ ತುಳಸಿ. ತಾಯಿ, ನೀನೀಗ ಮಾಡಿದಂಥ ಪೂಜೆ ಸಾಧಾರಣವಾದ ಪೂಜೆ ಇಲ್ಲ. ಈ ಪೂಜೆ ಮಾಡೋದಕ್ಕೆ ಮನಸ್ಸು ಶುದ್ಧವಾಗಿರಬೇಕು. ನಿನ್ನ ಮನಸ್ಸು ಶುದ್ಧವಾಗಿದ್ದಕ್ಕೆ ಈ ಪೂಜೆಯಲ್ಲಿ ಬಂದಂಥ ಹಲವಾರು ಸಮಸ್ಯೆಗಳನ್ನು ನೀನು ಗೆದ್ದು ಬಂದಿದೀಯ. ಇನ್ನು ಮೇಲೆ ನಿನಗೆ ನಿನ್ನ ಜೀವನದಲ್ಲಿ ಯಾವ ಕಷ್ಟನೂ ಬರೋದಿಲ್ಲ ತಾಯಿ. ಸ್ವಾಮಿ, ಇನ್ಮೇಲೆ ನಮ್ಮಿಬ್ರು ಮದುವೆಗೆ ಯಾವ ತೊಂದರೆನೂ ಆಗಲ್ಲ ಅಲ್ವಾ? ಮದುವೆ ಚೆನ್ನಾಗೇ ನಡೆಯುತ್ತೆ. ಮುಂದಿನ ಕೆಲಸ ಮಾಡ್ಕೊಳ್ಳಿ. ತುಂಬಾ ಸಂತೋಷ ಮಗನೇ, ಸೂಪರ್ ಕಣೋ. ಸ್ವಾಮಿಗಳೇ, ನಿನ್ನೆಯಿಂದ ನಮ್ಮ ತುಳಸಿ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ಈಗ ಹಾಲು ಕೊಡ್ಬೋದಾ? ಧಾರಾಳವಾಗಿ ಕೊಡಿ. ಸರಿ ಸಾವಿತ್ರಿ, ಒಳಗಡೆ ಹಾಲಿದೆ, ತಂದ್ಕೊಡು. ಸರಿ ಬಾವಾ. ಈಗ ಗಂಟೆ ಶಬ್ದ ಕೇಳೋ ಟೈಮು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮರಣ ಮೃದಂಗ ಕೇಳೋ ಟೈಮ್ ಬರುತ್ತೆ.
ಅಲ್ಲಿ ನೋಡ್ ಪೂರ್ಣಿ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ತಂಗಿಗೆ ಅಣ್ಣನೇ ತನ್ನ ಕೈಯಾರ ವಿಷ ಕೊಡ್ತಾ ಇದ್ದಾನೆ. ಇದನ್ನ ನೋಡೋದಿಕ್ಕೆ ಪರಮಾನಂದ ಆಗ್ತಿದೆ. ನೋಡು ಪೂರ್ಣಿ.